ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಹಾರದ ಸಮಸ್ಯೆಯಾಗಿದ್ದು, ಜಿಲ್ಲಾಧಿಕಾರಿಗಳು ಸ್ವಲ್ಪ ಮುತುವರ್ಜಿ ವಹಿಸಿ ರೈತರಿಗೆ ಕೂಡಲೇ ಪರಿಹಾರವನ್ನು ಒದಗಿಸುವ ಕೆಲಸವಾಗಲಿ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರಲ್ಲಿ ಶಾಸಕ ಎನ್.ಎಚ್. ಕೋನರೆಡ್ಡಿ ಮನವಿ ಮಾಡಿದರು. ಪಟ್ಟಣದ ಶಿಕ್ಷಕರ ಸಹಕಾರಿ ಕಲ್ಯಾಣ ಕೇಂದ್ರದಲ್ಲಿ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡ ಜನಸ್ಪಂದನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸಾಮಾನ್ಯ ಕೆಲಸಕ್ಕೂ ಜನರು ಅಲೆದಾಡುವ ಪರಿಸ್ಥಿತಿಯಾಗಬಾರದು. ಸಾರ್ವಜನಿಕರು ಒಂದು ಅರ್ಜಿ ಕೊಟ್ಟರೆ ಅಧಿಕಾರಿಗಳು ಕಾಲಮಿತಿ ಹಾಕಿಕೊಂಡು ಕ್ರಮಬದ್ಧವಾಗಿ ಕೆಲಸ ಮಾಡಿದರೆ ಜನರಿಗೆ ಆಗುತ್ತಿರುವ ತೊಂದರೆ ತಪ್ಪಿಸಬಹುದು ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ ಬ್ಯಾಕೋಡ, ನವಲಗುಂದ ತಹಸೀಲ್ದಾರ್ ಮಲ್ಲಿಕಾರ್ಜುನ ಸಾಹುಕಾರ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಕಂದಾಯ ಸಚಿವರಾದಂಥ ಸನ್ಮಾನ್ಯ ಬೈರೇಗೌಡ ಸಾಹೇಬರು ಜಿಲ್ಲಾಧಿಕಾರಿಗಳು ಒಂದು ತಿಂಗಳಿಗೊಂದು ಸಲ ಜನತಾ ದರ್ಶನ ಮಾಡಬೇಕಂತ ಒಂದು ಆದೇಶವನ್ನು ಕೊಟ್ಟು ಅಂತ ಇವತ್ತು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರು ಸ್ವಾಗತ ಮಾಡ್ತಾರೆ. ಅದು ಕೂಡ ನಮ್ಮ SP ಆದಂಥ ಗೋಪಾಲ ಬ್ಯಾಕೋಡ್ ಅವರು, ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಜನರಿದ್ದಲ್ಲಿ ಸರ್ಕಾರ ಬರಬೇಕು ಅಂತ ಹೇಳಿ ಇವತ್ತೆಲ್ಲರೂ ಕೂಡಿ ಈ ಜನರ ಸಮಸ್ಯೆಯನ್ನು ಬಗೆಹರಿಸಿರುವಂಥ ಸೇರಿದಂಥ ಸಭೆ ಇಲ್ಲೇನೋ ಒಂದು ಭಾಷಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಜನರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರತಿ ಮಂಗಳವಾರ ನಾನೇ ಜನತಾ ದರ್ಶನವನ್ನು ಮಾಡಿದ್ದೇನೆ. ಇವತ್ತು ಕಾಯ್ದೆ ಪ್ರಕಾರ ಅವ್ರು ತಿಂಗಳ ರಿಪೋರ್ಟ್ ಮಾಡಬೇಕಂತ ಒಂದು ಸಂದೇಶ ಸರ್ಕಾರ ಕೊಡಬೇಕ. ನಮ್ಮ ಸರ್ಕಾರ ಜನರುಗಳಿಗೆ ಅಧಿಕಾರಿಗಳು ಹೋಗ್ಬೇಕು, ಜನಪ್ರತಿನಿಧಿಗಳು ಹೋಗ್ಬೇಕು ಅನ್ನುವಂಥ ಒಂದು ಮಾನದಂಡವನ್ನು ಮಾಡಿದ ನಂತರ ಅವರೆಲ್ಲ ಅಧಿಕಾರಿಗಳು ಇವತ್ತು ಬಂದು ತಮ್ಮ ಹತ್ರ ಅಹವಾಲನ್ನು ಕೇಳಿ ಅರ್ಜಿಗೆ ಮಾಡಿ ಅಲ್ಲಿ ಏನು ನೋಂದಾಗಿರ್ತಾವೆ ಆ ನೋಂದಾಗಿ ಅಷ್ಟೇ ಬಿಡೋಲ್ಲ. ನಾವು ಅದೇನು ಫಾಲೋಅಪ್ ಆಗ್ತದೆ ಮೇಂಟೈನ್ ಮಾಡ್ತೀವಿ. ಹಾಗಾಗಿ ನೀವು ಸರ್ಕಾರ ನಂಬಿಕೊಂಡಿದೆ, ಅದಕ್ಕೆ ನಾನು ಸರ್ಕಾರಕ್ಕೆ